आप सबको नमस्ते और स्वागत करता हूं नवी कक्षा के 5वां गद्य पाठ यानी कहानी मौसी के लिए। मौसी हिंदी साहित्य के सुप्रसिद्ध कथाकार भीष्म साहनी द्वारा लिखित कथा है। तो चलिए मौसी के बारे में अधिक जानकारी प्राप्त करने के लिए कोशिश करेंगे। उससे पहले हम इनके सामान्य एवं विशिष्ट उद्देश्यों के बारे में भी थोड़ा सा जानकारी प्राप्त करके आगे चलेंगे। तो सामान्य उद्देश्य ये है छात्रों में भाषा कौशलों का विकास करना। तो आप सबको मालूम है कि किसी भाषा को हम सीखने जाते हैं तो भाषा कौशलों को अपनाना ही चाहिए। तो भाषा कौशल आप जानते हैं, सुबोपली सुनना, बोलना, पढ़ना, लिखना जो है, तो इनके सहारे ही हम किसी अन्य भाषा को सीख सकते हैं। तो इसके साथ साथ पूर्व ज्ञान की जांच, तो हम जो कुछ भी सीखे हैं इससे पहले तो उसको याद करते ही हम आगे चलना चाहिए और हिंदी भाषा के प्रति रुचि उत्पन्न करना चाहिए। हम में हिंदी भाषा सीखने के प्रति रुचि अगर है तो हम जल्द से जल्द सीख सकते हैं। इसके साथ साथ हमारे चारित्रिक विकास भी होना चाहिए, जो इनमें निहित मूल्यों को अपनाकर हम हमारे व्यक्तित्व को बढ़ाएंगे। इनके साथ विशिष्ट उद्देश्य क्या है, खास करके इस कहानी के उद्देश्य क्या होते हैं, तो पहला यह है निस्वार्थ सेवा एवं सेवा परायणता की भावना का विकास करना। निस्वार्थ सेवा, स्वार्थ के बिना काम करना निस्वार्थ सेवा होता है। कन्नड़ में अगर कहेंगे तो ಸ್ವಾರ್ಥ ರಹಿತವಾದ ಸೇವೆ ಮಾಡದೆ ನಿಸ್ವಾರ್ಥ ಸೇವೆ ಅಂದ್ರೆ ಅಲ್ಲಿ ಯಾವುದೇ ಪ್ರತಿಫಲದ ಆಕಾಂಕ್ಷೆ ಇಲ್ಲದೆ ಕೆಲಸ ಮಾಡ್ತಲ್ಲ ಅದನ್ನ ನಾವು ನಿಸ್ವಾರ್ಥ ಸೇವೆ ಅಂತ ಕರಿತೀವಿ। ಇತ್ತೀಚೆಗಂತೂ ನಿಸ್ವಾರ್ಥ ಸೇವೆ ತುಂಬಾ ತುಂಬಾ ಕಡಿಮೆ ಆಗಿದೆ। ಎಲ್ಲದರಲ್ಲೂ ನಾವು ಲಾಭದ ಆಕಾಂಕ್ಷಿಗಳೇ ಆಗಿದ್ದೇವೆ। ಯಾರಿಗಾದ್ರೂ ಒಂದು ದೊಡ್ಡ ಚಾ ಕೊಟ್ಟರು ಕೂಡ ಅದರಿಂದ ನಮಗೆ ಏನ್ ಲಾಭ ಆಗ್ಬಹುದು ಅನ್ನೋದನ್ನ ಮಾತ್ರ ನಾವು ಗಮನಿಸ್ತೀವಿ। ಅಷ್ಟರ ಮಟ್ಟಿಗೆ ಸ್ವಾರ್ಥಿಗಳಾಗಿದ್ದೀವಿ। ಅದರ ಬದಲಿಯಾಗಿ ನಿಸ್ವಾರ್ಥತೆಯನ್ನು ಬೆಳೆಸುವಂತಹ ಮತ್ತು ಸೇವಾ ಪರಾಯಣತಾಕಿ ಭಾವನಾ ಸಾಮಾನ್ಯ ಮಕ್ಕಳಲ್ಲಿ ಇರ್ತದೆ। ಮಕ್ಕಳು ಹುಟ್ಟುತ್ತಲೇ ಯಾರು ಕೂಡ ಈ ತರದ ಕೆಟ್ಟ ಗುಣಗಳನ್ನು ಹೊಂದಿರೋದಿಲ್ಲ। ಆದ್ರೆ ಬರ್ತಾ ಬರ್ತಾ ಏನಾಗ್ತಾರೆ, ಆ ಮಕ್ಕಳು ತಮ್ಮ ಇದನ್ನ ಕಳ್ಕೊಳ್ತಾರೆ, ನಿಸ್ವಾರ್ಥತೆಯನ್ನ ಕಳ್ಕೊಂಡು ಸ್ವಾರ್ಥವನ್ನ, ದ್ವೇಷವನ್ನ, ಅಸೂಯೆಯನ್ನ ಬೆಳೆಸ್ಕೊಳ್ಳೋದನ್ನ ನೋಡ್ತೀವಿ। ಆಗಬಾರದು ಅನ್ನೋ ಕಾರಣಕ್ಕಾಗಿ ನಾವೇನ್ ಮಾಡ್ಬೇಕಾಗಿದೆ, ಇಂತಹ ನಿಸ್ವಾರ್ಥ ಮತ್ತು ಸೇವಾಪರಾಯಣತೆಯ ಭಾವನೆಯನ್ನ ಚಿಕ್ಕಂದಿನಲ್ಲೇ ಬೆಳೆಸ್ಕೋಬೇಕಾಗಿದೆ। बूढ़ों के प्रति बच्चों का प्रेम भाव जगाना। बूढ़ों के प्रति ಹಿರಿಯರ ಬಗ್ಗೆ, ಮುದುಕರ ಬಗ್ಗೆ ಮಕ್ಕಳಲ್ಲಿ ಪ್ರೇಮದ ಒಂದು ಗೌರವದ ಭಾವನೆಯನ್ನ ಎಚ್ಚರಗೊಳಿಸೋದು। ಈಗ ನಾವು ಗಮನಿಸ್ತೀವಿ, ನೋಡ್ತೀವಿ, ಅನೇಕ ಸಾರಿ ಹೇಳ್ತಿರ್ತಾರೆ ಅವರು, ನನಗೆ 3 ಜನ ಮಕ್ಕಳು, ಒಬ್ಬ ಅಮೆರಿಕದಾಗಿದ್ದಾನೆ, ಇನ್ನೊಬ್ಬ ಇಂಗ್ಲೆಂಡ್ನಾಗಿದ್ದಾನೆ, ಮತ್ತೊಬ್ಬ ಫ್ರಾನ್ಸ್ನಾಗೋ ಇನ್ನೆಲ್ಲೋ ರಷ್ಯಾದೆಲ್ಲ ಇದ್ದಾನೆ। ವೆರಿ ಗುಡ್, ಭಾಳ ಚೆನ್ನಾಗಿ ಸಾಕಿದೀಯಪ್ಪ, ಮಕ್ಕಳನ್ನೆಲ್ಲ ಡಾಕ್ಟ್ರು ಇಂಜಿನಿಯರ್ ಮಾಡಿದೀಯ, ವೆರಿ ಗುಡ್। ಆದರೆ ನೀನೀಗ ಎಲ್ಲಿದ್ದೀಯಾ? ನಾನೀಗ ವೃದ್ಧಾಶ್ರಮದಲ್ಲಿದ್ದೀನಿ ಎನ್ನುವಂಥ ಮಾತು ಬರುತ್ತೆ। ಏನು ಪ್ರಯೋಜನ? ಅಷ್ಟೆಲ್ಲ ಮಕ್ಕಳನ್ನು ಅವರು ಹೆತ್ತು ಒತ್ತು ಸಾಕಿ ಸಲಹಿ ಅವರೆಲ್ಲೋ ಇವರೆಲ್ಲೋ ಆದರೆ ಕೊನೆಗಾಲದಲ್ಲಿ ಇವರಿಗೆ ಆಗದೇ ಇದ್ದರೆ ಯೋಚನೆ ಮಾಡಬೇಕಾಗಿ ಬರ್ತತೆ, ನಾವು ಎಷ್ಟರ ಮಟ್ಟಿಗೆ ಅವರನ್ನು ನಡೆಸ್ಕೊಳ್ತಾ ಇದ್ದೀವಿ ಹಿರಿಯರನ್ನ ಅಂತೇಳಿ। ಇದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಮಕ್ಕಳಾಗಿದ್ದಾಗ ನಾವು ಆ ಮಕ್ಕಳ ತಲೆಯಲ್ಲಿ ಬರೀ ಹಣದ ಸಂಪಾದನೆಯನ್ನು ಮಾತ್ರ ಹೇಳ್ಕೊಟ್ಟಿದ್ವಿ। ಅದರ ಪ್ರತಿಫಲವಾಗಿ ಈಗ ಅವರು ನಮಗೆ ಹಣವನ್ನು ಕಳಿಸ್ತಾ ಇದ್ದಾರೆ ಹೊರತು ಗೌರವವನ್ನು ಅಥವಾ ಹತ್ರ ಇದ್ದು ನೋಡ್ಕೊಳ್ಳುವಂಥ, ಸೇವೆ ಮಾಡುವಂಥ ಕೆಲಸವನ್ನು ಅವರು ಮಾಡ್ತಾ ಇಲ್ಲ। ಇದು ಪೋಷಕರಿಗೂ ಎಚ್ಚರಿಕೆಯ ಗಂಟೆ, ಜೊತೆಗೆ ಮಕ್ಕಳಿಗೂ ಕೂಡ ಇದು ಒಂದು ಒಳ್ಳೆಯ ತಿಳುವಳಿಕೆ ಉಳ್ಳಂಥ ಅಂಶ ಇರುವಂಥ ಪಾಠ ಇದು। ಛಾತ್ರ ಪರೋಪಕಾರ ಕಿ ಭಾವನಾ ಕೋ ಸಮझेंगे। ಬರೀ ನಮ್ಮನೆ ಹಿರಿಯರಷ್ಟೇ ಅಲ್ಲ, ಪರೋಪಕಾರ, ಪರರಿಗೆ ಉಪಕಾರ ಮಾಡುವಂಥ ಭಾವನೆಯನ್ನು ಕೂಡ ತಿಳ್ಕೊಳ್ಬೇಕಾಗಿದೆ। ಈಗ ನಾವೆಲ್ಲವೂ ಹೆಂಗಾಗಿದ್ದೇವೆ ಅಂತೇಳಿ ನಮಗೆ ಮಾತ್ರ ಲಾಭ ಆದರೆ ಕೆಲಸ ಮಾಡೋದು, ಇಲ್ಲದ್ರೆ ಬೇಡ ಅನ್ನೋಷ್ಟರ ಮಟ್ಟಿಗೆ ಬಂದ್ಬಿಟ್ಟಿದ್ದೇವೆ। ಹಾಗಲ್ಲ, ಅದು ಪರೋಪಕಾರ ಅಂತ ಹೇಳಿದ್ರೆ ಒಂದು ಕನ್ನಡದಾಗ ಒಂದು ಮಾತಿದೆ, ಒಂದು ಗಾದೆ ಮಾತಿದೆ, ಏನಪ್ಪ ಅಂದರೆ ಬಚ್ಚಿಟ್ಟದ್ದು
ಪರರಿಗೆ ಕೊಟ್ಟದ್ದು ತನಗೆ ಅಂತ. ಇನ್ನೊಬ್ಬರಿಗೆ ಏನಾರು ನೀನು ಕೊಟ್ಟೆ ಅಂದ್ರೆ ಅದು ನನಗೆ ವಾಪಸ್ ಬರುತ್ತಂತೆ. ಆದ್ರೆ ಯಾರಿಗೂ ಕೊಡದೆ ಬಚ್ಚಿಟ್ರೆ ಅಂದ್ರೆ ಅದು ಇನ್ನೊಬ್ರಿಗೆ ಹೋಗುತ್ತೆ ಅಂತೆ. ಅಂದ್ರೆ ಹಂಚಿ ತಿಂದ್ರೆ ಅದನ್ನ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಮತ್ತಾರೋ ನಮಗೆ ಉಪಕಾರವನ್ನ ಮಾಡ್ತಾರೆ. ಹಾಗಾಗಿ ಉಪಕಾರ ಮಾಡೋ ಸಂದರ್ಭದಲ್ಲಿ ಸ್ವಾರ್ಥವನ್ನು ಯೋಚನೆ ಮಾಡಬಾರ್ದು, ಧಾರಾಳವಾಗಿ ಉಪಕಾರ ಮಾಡಬೇಕು ಅನ್ನುವಂಥ ಮೌಲ್ಯವನ್ನ ನಾವು ಈ ಈ ಈ ಮೌಸಿ ಪಾಠದಿಂದ ಕಥೆಯಿಂದ ನಾವು ಕಲ್ತ್ಕೊಳ್ಬಹುದಾಗಿದೆ. ಇಷ್ಟು ಅಂಶಗಳನ್ನ ಇಟ್ಕೊಂಡು ಇದರ ಜೊತೆಗೆ ಲೇಖಕರ ಪರಿಚಯ ಬಹಳ ಮುಖ್ಯವಾದಂಥದ್ದು. ಯಾಕಂತ ಹೇಳಿದ್ರೆ ಈ ಪಾಠದ ಲೇಖಕರು ನೋಡಿದ್ರಲ್ಲ ನೀವು ಚಿತ್ರನ, ಯಾರವರು? ಅವರೇ ಈ ಪಾಠದ ಲೇಖಕರು ಭೀಷ್ಮ ಸಾಹನಿಯವರು. ಹಿಂದಿ ಸಾಹಿತ್ಯದ ಬಹಳ ಪ್ರಸಿದ್ಧವಾದ ಲೇಖಕರು, ನಾಟಕಕಾರರು, ಕವಿಗಳು, ಹಾಗೆ ಜೊತೆಗೆ ಒಂದು ಪ್ರಬಂಧಕಾರರು ಕೂಡ ಹೌದು. ಹೀಗೆ ಸಾಹಿತ್ಯದ ಎಲ್ಲ ಮಗ್ಗಲುಗಳಲ್ಲೂ ಕೂಡ ತಮ್ಮದೇ ಆದಂಥ ಛಾಪನ್ನ ಮೂಡಿಸಿರುವಂತಹ ಭೀಷ್ಮ ಸಾಹನಿಯವರ ಪರಿಚಯವನ್ನು ಮಾಡಿಕೊಂಡು ನಾವು ಮುಂದುವರಿಯೋಣ. ನೋಡಿ, ಭೀಷ್ಮ ಸಾಹನಿಯವರ ಜನ್ಮ ಆಗಿದ್ದಿಲ್ಲಪ್ಪ ಅಂತ ಹೇಳಿದ್ರೆ ಯಾವಾಗ ಅಂತ ಹೇಳಿದ್ರೆ सन 1915 अगस्त 7 को रावलपिंडी में ಭೀಷ್ಮ ಸಾಹನಿ ಜಿ ಕಾ ಜನ್ಮ ಹುವಾ. 1915 ಆಗಸ್ಟ್ ತಿಂಗಳು 7ನೇ ತಾರೀಕು ರಾವಲ್ಪಿಂಡಿಯಲ್ಲಿ, ರಾವಲ್ಪಿಂಡಿ ಅಂದ್ರೆ ನಿಮಗೆಲ್ಲೋ ಬೇರೆ ಹೆಸರು ಕೇಳಿದಂಗೆ ಅನಿಸುತ್ತೆ, ನಿಜ ಅದೀಗ ಸದ್ಯ ನಮ್ಮ ದೇಶದಲ್ಲಿಲ್ಲ, ಇದೀಗ ಪಾಕಿಸ್ತಾನದಲ್ಲಿದೆ. ಹಿಂದೆ ಅವಿಭಜಿತ ಭಾರತ ಆದಾಗ ಅದು ನಮ್ಮ ದೇಶಕ್ಕೆ ಒಳಪಟ್ಟಿತ್ತು, ಈಗ ಅದು ಪಾಕಿಸ್ತಾನಕ್ಕೆ ಸೇರ್ಪಡೆಯಾಗಿದೆ. ಅಂತಹ ರಾವಲ್ಪಿಂಡಿನಲ್ಲಿ ಭೀಷ್ಮ ಸಾಹನಿಯವರು ಜನ್ಮಿಸಿದ್ರು. MA PhD ತಕ್ ಇನ್ಹೋನೆ ಶಿಕ್ಷಾ ಪಾಯಿ ಹೈ. MA PhD ವರೆಗೆ ಇವರು ಶಿಕ್ಷಣವನ್ನ ಪಡೆದಿದ್ದಾರೆ. ಅಂದ್ರೆ ಇವರ ಕಾಲಕ್ಕೆ ಪಡೆಯಬಹುದಾದಂತಹ ಒಂದು ಮ್ಯಾಕ್ಸಿಮಮ್ ಔಪಚಾರಿಕ ಶಿಕ್ಷಣವನ್ನ ಇವರು ಪಡಲಿಕ್ಕೆ ಅವಕಾಶ ಆಗಿದೆ, ಅದನ್ನು ಪಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಸಾಹನಿಜಿ ಹಿಂದಿ, अंग्रेजी, संस्कृत, रूसी, पंजाबी आदि भाषाओं के ज्ञाता है. ಭೀಷ್ಮ ಸಾಹನಿ ಅವರು ಬಹುಭಾಷಾ ಪಂಡಿತರು. ಎಷ್ಟೆಲ್ಲ ಭಾಷೆಗಳು ಬರ್ತಿದ್ವಪ್ಪ ಅವರಿಗೆ ಅಂದ್ರೆ ಹಿಂದಿ, ನಾವು ಈ ಕಥೆಯನ್ನು ನೋಡ್ತಾ ಇದೀವಿ ಗೊತ್ತಾಗತ್ತೆ ನಿಮಗೆ. ಅದ್ರ ಜೊತೆಗೆ ಅಂಗ್ರೇಜಿ ಅಂದ್ರೆ ಆಂಗ್ಲ ಭಾಷೆ, ಇಂಗ್ಲಿಷ್ ಭಾಷೆ, ಸಂಸ್ಕೃತ ಮತ್ತು ರೂಸಿ, ನಮ್ಮ ಭಾರತೀಯ ಭಾಷೆಗಳಲ್ಲದೆ ರೂಸಿ ಇಂಗ್ಲಿಷ್ ಕಲಿಯೋದು ಕೂಡ ಅಂತ ಏನು ವಿಶೇಷ ಆಗಿರಲಿಲ್ಲ. ಕಾರಣ ಅದು ಇಂಗ್ಲಿಷ್ ಹೆಚ್ಚು ಕಡಿಮೆ ನಮ್ಮ ಭಾರತದ ಭಾಷೆ ಆಗಿತ್ತು. ನಮ್ಮನ್ನು ಬ್ರಿಟಿಷರು ಆಳ್ವಿಕೆ ಮಾಡಿರೋದ್ರಿಂದ ಪ್ರತ್ಯಕ್ಷವಾಗೋ ಪರೋಕ್ಷವಾಗೋ ಅವ್ರು ನಮ್ಮ ಮೇಲೆ ಆ ಭಾಷೆಯ ಪ್ರಭಾವ ಈಗಲೂ ಕೂಡ ಬೀರ್ತಿರೋದನ್ನು ಗಮನಿಸಬಹುದು. ಆದರೆ ರಷ್ಯನ್ ಭಾಷೆ ಇದೆಯಲ್ಲ ಅದನ್ನು ಕಲ್ತ್ಕೊಂಡ್ರು, ಜೊತೆಗೆ ನಮ್ಮ ಭಾರತದ್ದೇ ಆದ ಪಂಜಾಬಿ ಭಾಷೆಯನ್ನು ಕೂಡ ಕಲ್ತ್ಕೊಂಡ್ರು. ಇವಿಷ್ಟೇ ಅಲ್ಲ, ಆದಿ ಭಾಷಾವಂಕೆ ಜ್ಞಾತ ಹೈ, ಇನ್ನೂ ಅನೇಕ ಭಾಷೆಗಳ ಬಲ್ಲವರಾಗಿದ್ರು, ತಿಳಿದವರಾಗಿದ್ರು. ಕೇವಲ ಬಲ್ಲವರಷ್ಟೇ ಅಲ್ಲ, ಇನ್ ಭಾಷಾವಂಕೆ ಇನ್ಕಿ ಅನೇಕ ರಚನಾಯೇ ಪ್ರಕಟ ಹುಯಿ ಹೈ. ಈ ಎಲ್ಲ ಭಾಷೆಗಳಲ್ಲೂ ಕೂಡ ಅವರು ಸಾಹಿತ್ಯಿಕ ಕೃತಿಗಳನ್ನು ಬರೆದಿದ್ದಾರೆ. ಮಾತಾಡೋದು ಬೇರೆ, ಬರೀ ವ್ಯಾವಹಾರಿಕವಾಗಿ ಕಲ್ತ್ಕೊಳ್ಳೋದು ಬೇರೆ, ಆದರೆ ಬರೆಯುವಷ್ಟರ ಮಟ್ಟಿಗೆ ಕಲ್ತ್ಕೊಳ್ಳೋದಂದ್ರೆ ಅದನ್ನು ಪೂರ್ಣ ಪ್ರಮಾಣದಲ್ಲಿ ನಾವು ಕಲ್ತ್ಕೊಳ್ಬೇಕಾಗುತ್ತೆ. ಅಂತಹ ಪೂರ್ಣ ಪ್ರಮಾಣದ ಪ್ರಾವೀಣ್ಯತೆಯನ್ನ ಈ ಎಲ್ಲ ಭಾಷೆಗಳಲ್ಲೂ ಕೂಡ ಭೀಷ್ಮ ಸಾಹನಿ ಅವರು ಪಡ್ಕೊಂಡಿದ್ರು. ಮುಂದುವರೆದು ವಿಶೇಷकर आम आदमी का जीवन इनकी रचनाओं में अंकित हुआ है. ಇವರ ಸಾಹಿತ್ಯದ ವಿಶೇಷ ಗುಣ ಏನಪ್ಪಾ ಅಂತ ಹೇಳಿದ್ರೆ ಆಮ್ ಆದ್ಮಿ. ಆಮ್ ಆದ್ಮಿ ಅಂದ್ರೆ ನಿಮಗೆ ಏನು ನೆನಪಾಗುತ್ತೆ? ಈಗ ಒಂದು ರಾಜಕೀಯ ಪಕ್ಷದ ಹೆಸರು ನೆನಪಾಗುತ್ತೆ ನಿಮಗೆ. ದೆಹಲಿಯಲ್ಲಿರುವಂತ ಸರ್ಕಾರದ ಪಕ್ಷದ ಹೆಸರು ಯಾವ್ದಪ್ಪ ಅಂದ್ರೆ ಆಮ್ ಆದ್ಮಿ ಅಂತ. ಆಮ್ ಆದ್ಮಿ AAP ಅಂತ ಕರೀತಾರಲ್ಲ, ಅದು ಆಮ್ ಆದ್ಮಿ ಅಂದ್ರೆ ಏನಪ್ಪಾ ಅಂದ್ರೆ ಸಾಮಾನ್ಯ ಜನತೆ ಅಂತ. ಆಮ್ ಸಾಮಾನ್ಯ, ಆದ್ಮಿ ಮನುಷ್ಯ, ಜನ, ಈ ಸಾಮಾನ್ಯ ಜನರ ಜೀವನ ಇವರ ಸಾಹಿತ್ಯದ ಮೂಲ ಆಕರ, ಮೂಲ ಬಿಂದುವಾಗಿರುವಂಥದ್ದು. ಒಂದು ಕಾಲ್ಪನಿಕ ಕಥೆಗಳಲ್ಲ ಇವರು ಬರೆಯುವಂಥದ್ದು, ಕಾಲ್ಪನಿಕ ಘಟನೆಗಳಲ್ಲ, ಅಥವಾ ಕೇವಲ ಶ್ರೀಮಂತವರು ಉಳ್ಳಂತವರು ಅಂತ ಘಟನೆಗಳಲ್ಲ. ಒಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯ ವ್ಯಕ್ತಿಯ ಚಿತ್ರಣವನ್ನ ಮಾಡುವಂಥದ್ದು. ಇದಕ್ಕೆ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದಂಥ ಕಾದಂಬರಿಗಳು ಯಾವ್ಯಾವಪ್ಪ ಅಂದ್ರೆ ಝರೋಕೆ, ಕಡಿಯ, ತಮಸ್, ಬಸಂತಿ ಆದಿ ಮುಂತಾದವು ಇವರ ಇನ್ಕೆ ಉಪನ್ಯಾಸ ಅಂದ್ರೆ ಏನ್ ಹೇಳಿ? ಉಪನ್ಯಾಸ ಅಂತ ಹೇಳಿದ್ರೆ ಕಾದಂಬರಿ ಅಂತ. ಕನ್ನಡದಲ್ಲಿ ಉಪನ್ಯಾಸ ಅಂದ್ರೆ ಅದು ಭಾಷಣ ಮಾಡೋದು ಅಂತ ಅರ್ಥ ಆಗುತ್ತೆ, ಅಥವಾ ಲೆಕ್ಚರಿಂಗ್ ಕೊಡೋದು ಅಂತ ಅರ್ಥ ಆಗುತ್ತೆ. ಆದರೆ ಹಿಂದಿನಲ್ಲಿ ಉಪನ್ಯಾಸ ಅಂದ್ರೆ ಅದು ಕಾದಂಬರಿ ಅಂತ ಅರ್ಥ ಆಗುತ್ತೆ. ನೋಡಿ ಆ ಪುಸ್ತಕಗಳು ನೋಡೋಣ. ಈಗ ನಾವು ಮೊದಲನೇ ಝರೋಖೆ ಇದೆ ನೋಡಿ, ಆ ಚಿತ್ರದ ಆ ಪುಸ್ತಕದ ಮುಖಪುಟ ಅದು ಝರೋಖೆ ಅಂತ. ಆಮೇಲೆ ಕಡಿಯ, ಆಮೇಲೆ ತಮಸ್, ಆಮೇಲೆ ಬಸಂತಿ. ತಮಸ್ ಕೂಡ ಬಹಳ ಪ್ರಖ್ಯಾತವಾದಂತಹ ಕಾದಂಬರಿ ಅದು ತಮಸ್ಸು.
ಅದನ್ನು ನಾನು ಓದಿದ್ದೇನೆ ತಮಸ್ನ. ಅದ್ಭುತವಾದಂಥ ಚಿತ್ರಣವನ್ನು ನಾವಲ್ಲಿ ಗಮನಿಸ್ಬೋದು. ಇವಿಷ್ಟ ಅಲ್ಲದೆ ಮುಂದುವರೆದು ಇನ್ನ ಕಹಾನಿ ಸಂಗ್ರಹ, ಅವರ ಕಥಾ ಸಂಕಲನಗಳಿದೆ ನೋಡಿ. ಭಾಗ್ಯರೇಖಾ, ಆಮೇಲೆ ಭಟಕ್ತಿ ರಾಕ್, ಆಮೇಲೆ ವಾಂಗ್ ಚೂ, ಶೋಭಾಯಾತ್ರಾ ಆದಿ ಮುಂತಾದವು ಕಹಾನಿ ಸಂಗ್ರಹ. ನೋಡಿ, ಆ 4 ಕೃತಿಗಳ ಮುಖಪಟುಗಳು ನಾವಿಲ್ಲಿ ಗಮನಿಸ್ಬೋದು. ಭಾಗ್ಯರೇಖಾ ಅಂತಂದ್ರೆ ಅಲ್ಲಿ 16 ಕಥನಗಳನ್ನ ಸಂಗ್ರಹ ಮಾಡಿರುವಂಥದ್ದು. ಭಟಕ್ತಿ ರಾಕ್, ಭಟಕ್ ಅದು ಒಂದು ಪುಸ್ತಕದ ಹೆಸರು. ಅಂದ್ರೆ ಆ ಪುಸ್ತಕದಲ್ಲೇ ಬರುವಂತ ಒಂದು ಕಥೆಯನ್ನ ಆಧಾರವಾಗಿ ಇಟ್ಕೊಂಡು ಆ ಕಥೆಯ ಹೆಸರನ್ನೇ ಪುಸ್ತಕ ಕೂಡ ಇಡುವಂಥದ್ದು ಒಂದು ಸಂಪ್ರದಾಯ, ವಾಡಿಕೆ. ಹಾಗೆ ಈ 4 ಕೃತಿಗಳು ಯಾವಪ್ಪ ಅಂದ್ರೆ ಕಥಾ ಸಂಕಲನಗಳು. ನಾವು ಆಗ ನೋಡಿದ್ದಾಗವು ಅವು ಕಾದಂಬರಿಗಳವು, ಇವ್ಯಾವು ಕಥಾ ಸಂಕಲನಗಳು. ಮುಂದುವರೆದು ಮತ್ತೇನೇನು ಬರೆದಿದ್ದಾರೆ ನೋಡೋಣ ಇವರು ಲೇಖಕರು. ಭೀಷ್ಮ ಸಹಾನಿಜಿ ಜೀವನಿಯಾ ಭಿ ಲಿಖಿ ಹೈ. ಜೀವನಿಯ ಅಂದ್ರೆ ಜೀವನ ಚರಿತ್ರೆಗಳನ್ನು ಕೂಡ ಬರೆದಿದ್ದಾರೆ. ಯಾವುದದು? ಭಾಯಿ ಬಲರಾಜ್ ಅಪ್ನಿ ಬಾತ್ ಅನ್ನುವಂಥ 2 ಕೃತಿಗಳನ್ನು ಅವರು ಬರೆದಿದ್ದಾರೆ. ನೋಡಿ ಇಲ್ಲಿ, ಮೇರೆ ಬಾಯಿ ಬಲರಾಜ್ ಅನ್ನುವಂಥದ್ದು ಒಂದು ಕೃತಿ, ಇನ್ನೊಂದು ಅಪ್ನಿ ಬಾತ್ ಅನ್ನುವಂಥದ್ದು ಮತ್ತೊಂದು ಕೃತಿ. ಈ 2 ಕೃತಿಗಳು ಜೀವನೀಯ, ಜೀವನ ಚರಿತ್ರೆ. ಮುಂದುವರೆದು ಇಷ್ಟಲ್ದೇನೆ ಕಬೀರ್ ಖಡಾ ಬಾಜಾರ್ ಮೇ ಮಾಧವಿ ಮುವಾವಜೆ ಆದಿ ನಾಟಕ ಹೈ. ನೋಡಿ, ನಾವು ಒಂದೊಂದನೇ ಗಮನಿಸ್ಕೊಂಬಂದ್ರಿ. ಕಾದಂಬರಿಕಾರರು ಹೌದು, ಕಥಾಕಾರರು ಹೌದು. ಈಗ ನಾಟಕಗಳು ನೋಡ್ತಾ ಇದ್ದೀವಿ ನಾವು. ಮೊದಲನೇದು ಕಬೀರ್ ಕಡಾ ಬಾಜಾರ್ ಮೇ ಅಂತ ಬಹಳ ಪ್ರಸಿದ್ಧವಾದ ನಾಟಕ ಇದು. ಇದನ್ನ ಸಾಣೇಳಿಯ ಶಿವಸಂಚಾರ ತಂಡದವರು ಸಂತ್ಯಾಗ್ ನಿಂತಾನ್ ಕಬೀರ ಅನ್ನೋ ಹೆಸರಿನಲ್ಲಿ 100 ಪ್ರದರ್ಶನಗಳನ್ನು ಮಾಡಿದ್ರು. ಅದ್ಭುತವಾದಂಥ ನಾಟಕ, ಕಬೀರರ ಜೀವನ ಚರಿತ್ರೆಯನ್ನು ಕಟ್ಕೊಡುವಂಥ ನಾಟಕ ಇದು. ಹಾಗೆ ಮಾಧವಿ ಅನ್ನುವಂಥದ್ದು ಇನ್ನೊಂದು, ಆಮೇಲೆ ಮುವಾವಜೆ ಅನ್ನುವಂಥದ್ದು ಇನ್ನೊಂದು. ಈ 3 ನಾಟಕಗಳು ಬಹಳ ಪ್ರಖ್ಯಾತ ನಾಟಕಗಳು ಭೀಷ್ಮ ಸಾಹನಿಯವರದ್ದು. ನಾಟಕ ಕೃತಿಗಳು ಅಲ್ಲದೆ ಇನ್ನೂ ಅನೇಕ ರಚನೆಗಳನ್ನು ಇವರು ಮಾಡಿದ್ದಾರೆ. ಇವರಿಗೆ ಸಂದಂಥ ಪ್ರಶಸ್ತಿ ಪುರಸ್ಕಾರಗಳು ಹೀಗಿವೆ. ಮೊದಲನೇದು ಶಿರೋಮಣಿ ಪುರಸ್ಕಾರ, ಹಿಂದಿ ಸಾಹಿತ್ಯದ ಉತ್ಕೃಷ್ಟ ರಚನೆಗಾಗಿ ನೀಡುವಂಥ ಪುರಸ್ಕಾರವನ್ನು ಪಡ್ಕೊಂಡಿದ್ದಾರೆ. ಹಾಗೆ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಅಂತ ಒಂದಿರುತ್ತೆ. ಕರ್ನಾಟಕದಲ್ಲೂ ಕೂಡ ಕನ್ನಡ ಸಾಹಿತ್ಯ ಅಕಾಡೆಮಿ ಇದೆ, ಕನ್ನಡ ಸಾಹಿತ್ಯ ಪರಿಷತ್ತು ಇದೆ. ಅವರು ಆಯಾ ವರ್ಷದ ಕೆಲವು ಕೃತಿಗಳನ್ನು ಗುರುತಿಸಿ ಅವುಗಳಿಗೆ ಬಹುಮಾನವನ್ನು ಕೊಡುವಂಥದ್ದನ್ನು ಬಹಳ ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದಾರೆ. ಹಾಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪುರಸ್ಕಾರವನ್ನು ಪಡೆದಂಥವರು ಭೀಷ್ಮ ಸಾಹನಿ ಅವರು. ಅಷ್ಟೇ ಅಲ್ಲ, ಸೋವಿಯತ್ ಲ್ಯಾಂಡ್ ನೆಹರು ಪುರಸ್ಕಾರ, ಇದು ಕೂಡ ಹಿಂದಿ ಸಾಹಿತ್ಯ ಕೊಡುವಂತಹ ಒಂದು ಶ್ರೇಷ್ಠ ಪುರಸ್ಕಾರ. ಇದಲ್ಲದೆ ಇನ್ನೂ ಅನೇಕ ಪ್ರಶಸ್ತಿ ಪುರಸ್ಕಾರಗಳಿಂದ ಸುಶೋಭಿತರಾಗಿದ್ದಾರೆ ಅಂತ ಹೇಳಿದ್ರೆ, ಪ್ರಶಸ್ತಿಗಳನ್ನ ಇವರು ಹುಡ್ಕೊಂಡು ಹೋಗಲಿಲ್ಲ, ಆ ಪ್ರಶಸ್ತಿ ಪುರಸ್ಕಾರಗಳೇ ಇವರನ್ನು ಹುಡ್ಕೊಂಡು ಬಂದು ಇವರ ಸೇವೆಯನ್ನ ಗಮನಿಸಿ ಮನ್ನಿಸಿ ಅನ್ನೋದನ್ನ ನಾವು ಗಮನಿಸಬೇಕು. ಇಷ್ಟು ಲೇಖಕರ ಪರಿಚಯವನ್ನು ಮಾಡಿಕೊಂಡು ನೆನಪಿರಲಿ ನಿಮಗೆ, ಭೀಷ್ಮ ಸಹಾನಿಯವರು ಅತ್ಯಂತ ಪ್ರಸಿದ್ಧ ಹಿಂದಿ ಸಾಹಿತ್ಯದ ಲೇಖಕರುಗಳಲ್ಲಿ ಒಬ್ಬರು, ನಾಟಕಕಾರರಲ್ಲಿ ಒಬ್ಬರು, ಕಥಾಕಾರರಲ್ಲಿ ಒಬ್ಬರು. ನಾವೀಗ ನೋಡ್ತಾ ಇರುವಂಥದ್ದು ಇವರು ಬರೆದಿರುವಂತಹ ಅದು ಮೌಸಿ ಎನ್ನುವಂಥ ಕಥೆಯನ್ನು ನಾವು ನೋಡ್ತಾ ಇದ್ದೀವಿ. ಓಕೆ, ಇಷ್ಟಾದ್ಮೇಲೆ ಈಗ ನಾವು ಈ ಮೌಸಿ ಕಥಾಭಾಗವನ್ನು ಒಮ್ಮೆ ಏನು ಮಾಡೋಣ, ವಾಚನ ಮಾಡೋಣ. ಅದಕ್ಕಿಂತ ಮೊದಲು ನಯೇ ಶಬ್ದ, ಹೊಸ ಶಬ್ದಗಳನ್ನು ಗಮನಿಸಿ ವಾಚನಕ್ಕೆ ಹೋಗೋಣ. ನೋಡಿ, ಹೊಸ ಶಬ್ದಗಳು ಯಾವ್ಯಾವಿದಾವೆ ಅಂತ ಗಮನಿಸೋಣ. ಮೌಸಿ, ಮೊದಲನೇದೇ ಈ ಕಥೆಯ ಹೆಸರು ಮೌಸಿ ಅಂತಿದೆ. ಏನಂಗಂದ್ರೆ ಅಂತ ಹೇಳಿದ್ರೆ, ಮೌಸ್ ಅನ್ನುವಂಥದ್ದು ಇಂಗ್ಲಿಷ್ ಶಬ್ದ ಬಹಳ ಫೇಮಸ್ ಆಗಿದೆ ಈಗ ಅಲ್ವಾ. ಮೌಸು ಯಾವುದಕ್ಕೆ ಕಂಪ್ಯೂಟರ್ ಬಲ್ ಅಂತಾರೆ ಎಲ್ಲರೂ ಕೂಡ. ಮೌಸ್ ಇಲ್ಲಿ ಇದೆ ನೋಡಿ, ಇಲ್ಲಿ ಇಟ್ಕೊಂಡಿದ್ದೀನಿ, ನಾನು ಕೂಡ ಇಟ್ಕೊಂಡಿದ್ದೀನಿ ಈ ಮೌಸನ್ನು. ಇಂತಹ ಮೌಸು ಇದಲ್ಲ ಮೌಸು. ಇಲ್ಲಿರೋ ಮೌಸ್ ಯಾವುದಪ್ಪ ಅಂತ ಹೇಳಿದ್ರೆ, ಮೌಸಿ ಮಾತಾಕಿ ಬಹನ್ ಅಂದ್ರೆ ತಾಯಿಯ ಸಹೋದರಿ. ಇಂಗ್ಲಿಷ್ನಾಗ ಇದನ್ನ ಆಂಟ್ ಅಂತ ಕರೀತಾರೆ. ಆಂಟ್ ಅಥವಾ ಆಂಟಿ, ಚಿಕ್ಕಮ್ಮ, ದೊಡ್ಡಮ್ಮ ಅಂತ ನಾವು ಅವ್ರನ್ನ ನಾವು ಕರಿಬಹುದು. ಮೌಸಿ ಅನ್ನೋದು. ನೆಕ್ಸ್ಟ್ ಎರಡನೇದು ಉಮ್ರು, ವಾಯ್, ಆಯು, ವಯಸ್ಸು ಅಂತ. ಉಮ್ರ ಅಂದ್ರೆ ವಯಸ್ಸು, ಅದನ್ನು ನಾವು ವಾಯ್ ಅಂತ ವಾಯ್ ಮತ್ತು ಆಯು ಅನ್ನುವಂಥ ಪರ್ಯಾಯ ಶಬ್ದಗಳಿಂದಲೂ ಕೂಡ ಕರಿಬಹುದು. ಸಾತ್ ದೇನಾ, ಸಾತ್ ದೇನಾ ಸಹಾಯತಾ ಕರ್ನ, ಸಹಾಯ ಮಾಡು, ಜೊತೆಗೂಡು, ಕೈ ಹೆಚ್ಚು ಅಂತಲೂ ಕೂಡ ಕನ್ನಡದಲ್ಲಿ ಹೇಳ್ತೀವಿ ನಾವು. ಕೈ ಹೆಚ್ಚು, ಕೈ ಅಂದ್ರೆ ಅರ್ಥ ಅವರು ಮಾಡುವ ಕೆಲಸಕ್ಕೆ ನಾವು
ಜೊತೆ ನೀಡೋದು ಅಥವಾ ಆ ಕೆಲಸವನ್ನು ನಾವು ಸೇರ್ಕೊಂಡು ಮಾಡೋದು ಅಂತ. ಫಾಟಕ್, ಫಾಟಕ್ ಅಂದ್ರೆ ಮುಖ್ಯ ದ್ವಾರ, ಅಂದ್ರೆ ಹೆಬ್ಬಾಗಿಲು. ಹೆಬ್ಬಾಗಿಲು ಅಂದ್ರೆ ಹಿರಿದಾದ ಬಾಗಿಲು. ಗೇಟ್, ದೊಡ್ಡ ಬಾಗಿಲು. ಮನೆಯ ಮುಂದೆ ಕಾಂಪೌಂಡ್ ಇರುತ್ತೆ, ಆ ಕಾಂಪೌಂಡ್ಗೆ ಒಂದು ದೊಡ್ಡ ಗೇಟ್ ಇರುತ್ತಲ್ಲ, ಅದನ್ನು ನಾವು ಹೆಬ್ಬಾಗಿಲು ಅಂತ ಕರಿತೀವಿ, ಫಾಟಕ್ ಅಂತ ಕರಿತೀವಿ. ಕಂಧ, ಕಂಧ ಅಂತಂದ್ರೆ ಭುಜ. ಭುಜ ಅಂದ್ರೆ ಬಾಹು ಅಥವಾ ತೋಳು ಅನ್ನುವಂಥ ಅರ್ಥವನ್ನ ಕೊಡುತ್ತೆ. ನೆಕ್ಸ್ಟು ಬಸ್ತ ಅಂದ್ರೆ ತೈಲ, ಕೈಚೀಲ. ಇಲ್ಲಿ ಯಾವ ಅರ್ಥದಲ್ಲಿ ಬಳಸಲಾಗಿದೆಪ್ಪ ಅಂದ್ರೆ ಕೈಚೀಲ ಅಂದ್ರೆ ಮಕ್ಕಳ ಸ್ಕೂಲ್ ಬ್ಯಾಗ್ ಇದೆಯಲ್ಲ, ಆ ಸ್ಕೂಲ್ ಬ್ಯಾಗಿಗೆ ಇಲ್ಲಿ ಬಸ್ತಾ ಅಂತೇಳಿ ಬಳಸಲಾಗಿದೆ. ಇವಲ್ಲದೆ ಮೊಹಲ್ಲಾ, ಶಹರಿಯ ಕಸ್ಬೇಕ ಏಕ್ ಭಾಗ್ ಅಂದ್ರೆ ನಗರ ಅಥವಾ ಒಂದು ಇಲಾಖೆಯ ಒಂದು ಭಾಗದ ಒಂದು ಭಾಗ. ಅದಕ್ಕೆ ನಾವು ಕನ್ನಡದಲ್ಲಿ ಹೇಳೋದಾದ್ರೆ ಬೀದಿ ಅಥವಾ ಹಟ್ಟಿ ಅಥವಾ ಕೇರಿ ಅಥವಾ ಒಂದು ಏರಿಯಾ ಅಂತಲೂ ಕೂಡ ಹೇಳ್ತೀವಿ. ಇತ್ತೀಚೆಗೆ ನಾವೇನು ಮಾಡ್ತೀವಿ, ಅದನ್ನು ಉಪನಗರಗಳು, ಆ ನಗರ ಈ ನಗರ ಅಂತ ಕರಿತೀವಲ್ಲ, ಹಾಗೆ ಒಂದೊಂದು ಭಾಗವಾಗಿ ನಾವೇನು ಗುರುತಿಸ್ತೀವೋ ಅದನ್ನು ಮೊಹಲ್ಲಾ ಅಂತ ಕರಿತೀವಿ. ನೆಕ್ಸ್ಟು ಘೇರ್ನಾ. ಘೇರ್ನಾ ಅಂದರೆ ಚಾರೋ ಓರ್ಸೆ ಬಾಂಧ್ನಾ, ನಾಲ್ಕು ಕಡೆಯಿಂದ ಸುತ್ತುವರಿ ಅಥವಾ ಕಟ್ಟು ಹಾಕು, ಸುತ್ತುವರಿ ಅಂತ ಕನ್ನಡದಲ್ಲಿ ನಾವು ಹೇಳ್ಬೋದು. ರಾವಣ್ ಪೂರ್ತಿ ಅವರನ್ನ ಮುತ್ತಿಗೆ ಹಾಕುವಂತನೂ ಕೂಡ ಇನ್ನೊಂದು ಅರ್ಥದಲ್ಲಿ ನಾವು ಹೇಳ್ಬೋದು. ದೋಪಹರ್, ಮಧ್ಯಾಹ್ನ, ಕನ್ನಡದಲ್ಲೂ ಕೂಡ ಮಧ್ಯಾಹ್ನ ಅಂದರೆ ದಿನದ ಮಧ್ಯದ ಅವಧಿ, ಮಧ್ಯಾಹ್ನ. ಢಲ್ನ, ಬೀತ್ನ, ಕಳೆಯುವುದು, ನಿರ್ವಹಿಸುವುದು ಅನ್ನೋ ಅರ್ಥದಲ್ಲಿ ಬಳಕೆ ಆಗುತ್ತೆ. ನೀಮ್ ಕಾ ಪೇಡ್, ಬೇವಿನ ಮರ. ನೀಮ್ ಅಂದ್ರೆ ಬೇವು, ನೀಮ್ ಕಾ ಪೇಡ್ ಬೇವಿನ ಮರ. ತಲೆ, ತಲೆ ಅಂದ್ರೆ ನೀಚೆ ಅಂತ, ಕೆಳಗೆ ಅಂತ. ಅಂದ್ರೆ ಪೇಡ್ಕೆ ತಲೆ ಅಂತ ಹೇಳಿದ್ರೆ ಮರದ ಕೆಳಗೆ ಅಂತ ಅರ್ಥ ಆಗುತ್ತೆ. ತಲೆ, ನೀಚೆ, ಕೆಳಗೆ. ಚುಟ್ಕುಲಾ, ಮಜೆದಾರ್ ಬಾತ್ ಅಥವಾ ಲತಾಫಾ ಅಂದ್ರೆ ನಗೆ ಚಟಾಕಿ, ಹಾಸ್ಯ, ಆಮೇಲೆ ಚುಟುಕೋಕ್ತಿ ಅಂತಲೂ ಕೂಡ ಕರಿಬಹುದು. ಅಂದ್ರೆ ಒಂದು ತಮಾಷೆಗೆ ಹೇಳುವಂತ ಇವುಗಳನ್ನ ಚುಟ್ಕುಲ ಅಂತ ಕರೀತಾರೆ. ಜೋಕ್ ಅಂತ ಹೇಳ್ಬೋದು ಇಂಗ್ಲಿಷ್ನಲ್ಲಿ ಹೇಳೋದಾದ್ರೆ. ಮುಂದುವರೆದು ಪಹೇಲಿಯಾ, ಕಿಸಿ ಬಾತ್ ಕೋ ಘುಮಾ ಫಿರಾಕರ್ ಕಹನ, ಯಾವುದಾದ್ರೂ ಒಂದು ಸಂಗತಿಯನ್ನ ತಿರುಗಿಸಿ, ನೇರವಾಗಿ ಹೇಳದೆ ಅದನ್ನ ಸುತ್ತಿ ಬಳಸಿ ಹೇಳೋದು, ಅದನ್ನ ಒಗಟು ಅಂತ ಕನ್ನಡದಲ್ಲಿ ಕರೀತಾರೆ. ಹಿಂದಿನಲ್ಲಿ ಪಹೇಲಿಯಾ ಅಂತ ಕರೀತಾರೆ. ಪಹೇಲಿಯ ಭುಜಾನ ಅಂತಾರೆ ಅದನ್ನ, ಒಗಟನ್ನು ಬಿಡಿಸೋದಕ್ಕೆ. ಮಾಲೂಮ್, ಜಾನ್ಕಾರಿ, ಮಾಹಿತಿ, ತಿಳಿದುಕೊಳ್ಳು ಅಂತ ಅರ್ಥ. ಮಾಲೂಮ್ ಹೋನ ಅಂದ್ರೆ ಗೊತ್ತಾಗು, ತಿಳಿದುಕೊಳ್ಳು ಅಂತ. ದಿನ್ ಬೀತ್ನ, ದಿನ್ ಕಟ್ನ, ದಿನ್ ಗುಜರ್ನ, ದಿನ ದೂಡುವುದು, ದಿನ ಕಳೆಯುವುದು. ಸೂನ, ಖಾಲಿ ಖಾಲಿ ಅಥವಾ ಶೂನ್ಯ, ಖಾಲಿ ಖಾಲಿ. ಒಂಥರ ಅದು ಇದೊಂದು ಮಾನಸಿಕ ಸ್ಥಿತಿನೂ ಹೌದು, ಜೊತೆಗೆ ಭೌತಿಕ ಸ್ಥಿತಿನೂ ಕೂಡ ಹೌದು. ಮಾನಸಿಕ ಸ್ಥಿತಿ ಅಂತ ಹೇಳಿದ್ರೆ ನಮಗೇನಾದ್ರು ವೈಯಕ್ತಿಕವಾಗಿ ನಷ್ಟ ಆಗಿ ಅಥವಾ ನಮ್ಮ ಆಪ್ತೇಷ್ಟರಿಗೆ ಏನಾದ್ರು ತೊಂದರೆ ಆಗಿ ಅಥವಾ ಯಾರಾದರೂ ನಿಧನರಾದಾಗ ನಮ್ಮ ಅಕ್ಕಪಕ್ಕದಾಗ ಏನೆಲ್ಲವೂ ಇದ್ರೂ ಕೂಡ ನಮ್ಮ ಪಾಲಿಗೆ ಮಾತ್ರ ಒಂಥರ ಶೂನ್ಯ ಆವರಿಸಿರುತ್ತೆ, ಖಾಲಿ ಖಾಲಿ ಆಗಿರುತ್ತೆ. ಇನ್ನು ಭೌತಿಕವಾಗಿ ಹೇಳೋದಾದ್ರೆ ಈ ಕೆಲವು ಸ್ಟ್ರೈಕ್ಗಳು ನಡೆದಾಗ ಒಂದು ಯಾವಾಗಲೂ ಕೂಡ ಗಿಜಿ ಬಿಜಿ ಅಂತ ಇದ್ದಂತಹ ಏರಿಯಾಗಳು ಏನಾಗ್ತವೆ, ಖಾಲಿ ಖಾಲಿ ಕಾಣ್ತಾವೆ, ಒಂಥರ ಬಣಗುಡೋದು ಅಂತ ಕನ್ನಡದಲ್ಲಿ ಕರೀತಾರೆ ಅದನ್ನ. ಖೋಜ್ನ, ಢೂಂಡ್ನ, ಹುಡುಕು ಅಥವಾ ಸಂಶೋಧನೆ ಅಂತಲೂ ಕೂಡ ಅರ್ಥ ಆಗತ್ತೆ, ಖೋಜ್ನ. ಮಕಾನ್, ಘರ್, ಮನೆ, ಭವನ, ಕಟ್ಟಡ, ನಿಲಯ ಅಂತಲೂ ಕೂಡ ನಾವು ಕರಿತೀವಿ ಬೇರೆ ಬೇರೆ ಶಬ್ದಗಳಲ್ಲಿ. ठेका, ठहरने की जगह, ವಾಸ್ತವವಾಗಿ ತಂಗುವ, ठहरने की जगह ಅಂತ ಹೇಳಿದ್ರೆ ಉಳಿದುಕೊಳ್ಳುವ ಜಾಗ. ಇನ್ನೊಂದು ಅರ್ಥದಲ್ಲಿ ಠೇಕಾಲೇನ ಅಂತ ಹೇಳಿದ್ರೆ ಠೇಕೆದಾರ್ ಅಂತಲೂ ಕೂಡ ಬಳಕೆ ಆಗುತ್ತೆ. ಗುತ್ತಿಗೆ ಹಿಡಿಯುವುದು, ಕಾಂಟ್ರಾಕ್ಟ್ ಅನ್ನೋ ಅರ್ಥದಲ್ಲೂ ಕೂಡ ಬಳಕೆ ಆಗುತ್ತೆ. ಠಿಠಕ್ ಕರ್, ಸಾಹಸ ರುಕ್ ಜಾನ, ಬಿಕ್ಕಳಿಸೋದು. ಠಿಠಕ್ ಠಿಠಕ್ ಕರ್ ಅಂದ್ರೆ ಬಿಕ್ಕಳಿಸಿ, ಇದ್ದಕ್ಕಿದ್ದಂಗೆ ನಿಲ್ಲಿಸಿ ಅಳ್ಬೇಕಾದ್ರೆ ಮಾತು ಎಲ್ಲರೂ ನಿಂತು ಮಾತುಗಳು ಬರ್ದಂಗೆ ಆಗ್ತಾವಲ್ಲ, ಅದನ್ನ ಬಿಕ್ಕಳಿಸುವುದು ಅಂತ ಕರೀತಾರೆ. ಅತಿ ದುಃಖ. ಪುಲ್, ಸೇತು, ಸೇತುವೆ, ಸೇತುವೆ, ಬ್ರಿಡ್ಜ್. ಆಂಖೆ ಬರಾನ, ದುಃಖಿ ಹೋನ ಅಂದ್ರೆ ದುಃಖಗೊಳ್ಳು,
ಕಣ್ಣು ತುಂಬಿ ಬರುವಂತ ಅರ್ಥ ಕನ್ನಡದಲ್ಲಿ. ಕಣ್ಣು ತುಂಬಿ ಬಂದು ಅಂದ್ರೆ ಅರ್ಥ ಏನು? ದುಃಖ ಆಯ್ತು, ಕಣ್ಣಲ್ಲಿ ನೀರು ಬಂದವು ಅಂತ. ಬಿಮಾರ್ ರೋಗ ಕಾಯಿಲೆ. ನೋಡಿ, ಬಿಮಾರ್ ಬೇರೆ, ಬಿಮಾರಿ ಬೇರೆ. ಬಿಮಾರಿ ಅಂದ್ರೆ ರೋಗಿ, ರೋಗಿ ಹಿಂದಿನಲ್ಲಿ ರೋಗಿ, ಕನ್ನಡದಲ್ಲೂ ಕೂಡ ರೋಗಿನೇ. ಬಿಮಾರ್ ಕಾಯಿಲೆ, ಬಿಮಾರಿ ರೋಗಿ. ತಬಿಯತ್ ಸ್ವಾಸ್ಥ್ಯ ಆರೋಗ್ಯ. ತಬಿಯತ್ ಅಂದ್ರೆ ಆರೋಗ್ಯ, ಸ್ವಾಸ್ಥ್ಯ ಅಂತ. ಕನ್ನಡದಲ್ಲೂ ಸ್ವಾಸ್ಥ್ಯ ಅಂತ ನಾವು ಬಳಸ್ತೀವಿ ಅದನ್ನು. ಮುಂದುವರೆದು ಖಾಟ್ ಚಾರ್ಪಾಯಿ ಅಂದ್ರೆ ಮಂಚ, 4 ಕಾಲುಗಳುಳ್ಳಂತ ಒಂದು ಹಾಸಿಗೆ ಹಾಕೊಳ್ಳುವಂತ ಮಂಚ ಇದೆಯಲ್ಲ, ಅದಕ್ಕೆ ಖಾಟ್, ಇಂಗ್ಲಿಷ್ನಾಗೂ ಕಾಟ್ ಅಂತ ಕರೀತಾರೆ. ದರಿ ಬಿಛಾವನ ಹಾಸಿಗೆ, ಜಮ್ಕಾನ ಕುತ್ಕೊಳ್ಳಿಕ್ಕೆ ಅಥವಾ ಮಂಚದ ಮೇಲೆ ಹಾಕ್ಲಿಕ್ಕೆ ಬಳಸ್ತೀವಲ್ಲ ಅದು ದರಿ ಬಿಛಾವನ. ತಕಿಯಾ ತಲೆದಿಂಬು. ಕಟೋರ ಪ್ಯಾಲ ಅಂದ್ರೆ ಬಟ್ಟಲು. ಬಿನತಿ ಅಥವಾ ವಿನತಿ ಪ್ರಾರ್ಥನಾ, ವಿನಂತಿ ಪ್ರಾರ್ಥನೆ. ಕೋಠರಿ ಛೋಟ ಕಮರ, ಕೋಣೆ ಚಿಕ್ಕದಾದ ಕೊಠಡಿ, ರೂಮ್ ಅಂತ ಕರಿತೀವಲ್ಲ ಅದು. ಚಕ್ಕರ್ ಕಾಟ್ನ ಘೂಮ್ನ ತಿರುಗು, ಸುತ್ತಾಡು ಅನ್ನುವಂಥ ಅರ್ಥವನ್ನ ಕೊಡುತ್ತೆ ಚಕ್ಕರ್ ಕಾಟ್ನ ಅಂದ್ರೆ. ಇಷ್ಟು ಮಾತುಗಳನ್ನ, ಹೊಸ ಶಬ್ದಗಳನ್ನ ತಿಳ್ಕೊಂಡು ನಾವೀಗ ಈ ಪಾಠವನ್ನ ಓದುವಂತ ಒಂದು ಪ್ರಯತ್ನವನ್ನ ಮಾಡೋಣ. तो पहला है मौसी कहानी का वाचन. भीष्म साहनी द्वारा लिखित मौसी कहानी का आशय यह है, इस पाठ में मौसी के निस्वार्थ सेवा मनोभाव का चित्रण है. इस कहानी से बच्चों को परोपकार, बड़े बुजुर्गों के प्रति आदर और असहायकों की मदद करने की प्रेरणा मिलती है. उस औरत को सभी मौसी कहकर पुकारते थे, बच्चे भी और बड़ी उम्र के लोग भी. मौसी सबको मां के जैसी प्यारी बनी थी. सबके सुख दुख के समय में साथ देती थी. बच्चों के लिए तो वह सेवा की मूर्ति बनी थी. प्रतिदिन दोपहर होते होते मौसी स्कूल के फाटक पर पहुंच जाती थी. जैसे ही छुट्टी की घंटी बजती, वैसे ही बच्चे भागते हुए बाहर निकलते और मौसी के कंधों पर अपने अपने बस्ता डाल देते. मोहल्ले के सभी बच्चे उसे घेरे रहते थे. दोपहर ढलने पर मौसी नीम के पेड़ तले जा पहुंचती, जहां सभी बच्चे खेला करते थे. मौसी को बच्चों के साथ खेलना, उन्हें कहानियां, चुटकुले और पहेलियां सुनाना बहुत पसंद था. वहां तोता तोती की कहानी, कांट के घोड़े की कहानी, विरोचित कहानी आदि सुनाती थी. मौसी बच्चों को खिलाने के लिए अपने पास चने, टिकिया, मूंगफली आदि कुछ ना कुछ रखती थी. वह बच्चों से अपने बेटे बेटियों जैसी प्यार करती थी. एक दिन जब स्कूल की छुट्टी हुई, बच्चे बस्ते उठाकर बाहर निकले तो मौसी फाटक पर नहीं मिली. शाम को बच्चे खेलने के लिए निकले तो मौसी पेड़ के नीचे भी नहीं थी. किसी को भी मालूम नहीं था कि मौसी कहां गई है. कई दिन बीत गए पर मौसी का कुछ पता नहीं चला. उसके बिना सारा मोहल्ला सूना सूना लगता था. एक दिन
बच्चे मौसी की खोज में घूम रहे थे। तभी एक मकान के अंदर से ऊंची ऊंची आवाज सुनाई दी। हमने ठेका तो नहीं ले रखा है मौसी, 20 दिन से तुम यहां हो, अब तुम किसी दूसरे के घर चली जाओ। मौसी का नाम सुनकर बच्चे ठिठक कर खड़े हो गए। बंद दरवाजे की दरार में झांक कर देखा तो मौसी एक खाट पर लेटी थी। उसके बाल उलझे हुए और चेहरा सूखा हुआ था। मौसी को ऐसी स्थिति में देखकर बच्चों को बहुत दुख हुआ और गुस्सा आया। दूसरे दिन बच्चे हॉकी मैच खेलकर लौट रहे थे तो रास्ते में पुल के पास मौसी बैठी नजर आई। उसके पास एक छोटी सी गटरी और लाठी भी थी। मौसी को देखकर सब उसे घेर कर प्रश्न पूछने लगे। तू इतने दिन कहां थी मौसी, यहां क्यों बैठी हो? ये एक ने पूछा। मैं यहां से जा रही हूं बेटा, कहते हुए मौसी की आंखें भर आई। तू तो बीमार थी मौसी, तबीयत कैसी है? बलदेव ने पूछा। बेटा मैं ठीक हो गई हूं, अपना गांव जा रही हूं। हम तुझे कहीं नहीं जाने देंगे मौसी, साहब ने एक स्वर में कहा। मौसी की आंखों में आंसू छलक उठी। दुकान के सामने एक खाट बिछी थी। 2-3 लड़के भागकर खाट उठा ले आए। उस पर मौसी को जबरदस्ती बैठा दिया। खाट को सीधे नीम के पेड़ के नीचे ला आए। कन्हैया भागकर अपने घर से दरी और तकिया लाया। उषा थाली में 2 रोटियां लाई। योगराज एक कटोरे में दूध लाया। गोपाल घर से लैंप उठा लाया। मुन्नी पीने के लिए पानी लाई। बलदेव के पिता डॉक्टर थे, वहां अपने पिता को क्लिनिक से खींच लाया। मौसी बीमार है, आप जल्दी चलकर देखिए। बच्चे सोचने लगे कि मौसी को कहां ठहराया जाए। उन्होंने निर्णय लिया कि वे बारी बारी से उसे अपने घर में रखेंगे। बाद में उन्होंने हेडमास्टर जी से विनती की कि मौसी को स्कूल में काम दिया जाए। हेडमास्टर जी ने मान लिया और मौसी को रहने के लिए स्कूल में एक कोठरी भी दे दी। मौसी फिर से स्कूल के आंगन में आने लगी। बच्चे उसे घेरे रहते और वहां उन्हें कहानियां सुनाती। कभी कभी लाठी टेकती हुई मोहल्ले का चक्कर काटती। सभी घरों में झांक उनका कुशल क्षेम पूछती। सांझ ढले अपनी कोठरी में चली आती और चैन की सांस लेती। इस तरह बच्चों के प्रेम व स्नेह भाव से मौसी के जीवन में खुशी के दिन लौट आए। ಇದಿಷ್ಟು ಒಂದು ಪಾಠದ ಕಥೆಯ ಒಂದು ವಾಚನ ಆಗಿತ್ತು ಮಕ್ಕಳೇ. ನೀವು ಇದನ್ನ ಪದೇ ಪದೇ ಒಂದು 2-3 ಸರಿ ಅಭ್ಯಾಸ ಮಾಡ್ರಿ. ಅಲ್ಲಿರೋ ಭಾವನೆಗಳನ್ನು ಗ್ರಹಿಸುವಂತ ಪ್ರಯತ್ನವನ್ನು ಮಾಡಿ. ಹಾಗೆ ತಪ್ಪಿಲ್ಲದೆ ಓದುವಂತಹ ಒಂದು ಪ್ರಯತ್ನ ಇದೆಯಲ್ಲ ಅದು ಬಹಳ ಮುಖ್ಯ. ಎರಡನೇ ಅಂತ ಅರ್ಥ ಮಾಡ್ಕೊಳ್ಳೋದು, ಮೊದಲು ಇದನ್ನ ಚೆನ್ನಾಗಿ ಓದುವಂತಹ ಪ್ರಯತ್ನವನ್ನು ಮಾಡಿ.
ಇಷ್ಟು ಈ ಅವಧಿಗಿರಲಿ. ಮುಂದಿನ ಅವಧಿನಲ್ಲಿ ನಾವು ಈ ಕಹಾನಿಯ ಈ ಕಥೆಯ ವಿಶ್ಲೇಷಣೆಯನ್ನು ಮಾಡೋಣ. ಅಲ್ಲಿವರೆಗೂ ನಮಸ್ತೆ.